ಹಲೋ ಎವ್ರಿವನ್, 30ನೇ ಪ್ರಶ್ನೆಯನ್ನ ನೋಡೋಣ. ಪಿ 2,-3 ಮತ್ತು ಕ್ಯೂ 10,y ಬಿಂದುಗಳ ನಡುವಿನ ದೂರ 10 ಮಾನಗಳಾದರೆ y ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ದೂರವನ್ನ ಅವ್ರು ಕೊಟ್ಟಿದ್ದಾರೆ, ನಮ್ಗೆ y ಬಿಂದುವನ್ನ ಕಂಡುಹಿಡಿಯೋದಕ್ಕೆ ಹೇಳಿದ್ದಾರೆ. ಸೊ ಇದೇನಾಗತ್ತೆ, ನಾವು ಡಿ ಸಮ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ಈ ಸೂತ್ರವನ್ನ ಉಪಯೋಗಿಸಿ x2 ಬೆಲೆ 10, x1 ಬೆಲೆ 2, y2 ಬೆಲೆ y ಹಾಗೆ y1 ಬೆಲೆ -3 ಇದರ ವರ್ಗ ಅನ್ನೋದನ್ನ ನೋಡಬಹುದು. ಇಲ್ಲಿಂದ ವರ್ಗ ಮೂಲವನ್ನ ತೆಗೆದು ಹಾಕೋದಿಕ್ಕೆ ನಾನು ಎರಡು ಕಡೆ ವರ್ಗವನ್ನ ತಗೊಳ್ತೀನಿ. 10 - 2 ಅಂದ್ರೆ 8ರ ವರ್ಗ ಆಯ್ತು. ಹಾಗೆ ಇದು y ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 3ರ ವರ್ಗ. ಹಾಗೆ ಇಲ್ಲಿ ಇನ್ನೊಂದು ವರ್ಗ ಇದೆ, ನಾನು ಎರಡೂ ಸೈಡಲ್ಲಿ ವರ್ಗ ತಗೊಳ್ತಾ ಇರೋದಕ್ಕೆ. ಆಗ ಈ ವರ್ಗಮೂಲ ಮತ್ತೆ ವರ್ಗ ಕ್ಯಾನ್ಸಲ್ ಆಗತ್ತೆ. 10ರ ವರ್ಗ ಅಂದ್ರೆ 100 ಸಮ 8ರ ವರ್ಗ 64 ಪ್ಲಸ್ ಇಲ್ಲಿ ಇದನ್ನ ನಾವು a+b ಸೂತ್ರದಿಂದ a+b ಹೋಲ್ ಸ್ಕ್ವೇರ್ ಸೂತ್ರವನ್ನ ಬಳಸಿ ನಾವು ಇದನ್ನ ವಿಸ್ತರಿಸಬೇಕು. a² + 2ab + b² ಅಂತ ಆಗತ್ತೆ. ಸೊ ಇಲ್ಲಿ a+b ಜಾಗದಲ್ಲಿ y+3 ಇರೋದಕ್ಕೆ a² ಅಂತ ಅಂದ್ರೆ y² ಆಗತ್ತೆ. 2 y × 3 + 3ರ ವರ್ಗ. ಸೊ ಇದೇನಾಗ್ತಾ ಇದೆ, ಇದನ್ನ ನಾವು ವಿಸ್ತರಿಸಿದಾಗ ನಮ್ಗೆ ಇದೇನ್ ಸಿಗ್ತಾ ಇದೆ, y² + 6y + 9 ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಇದು y² + 6y + 9 ಅಂತ ಸಿಗತ್ತೆ. ಈಗ ಇದೆಲ್ಲದನ್ನು ಒಂದೇ ಸೈಡಿಗೆ ತಗೊಂಡು ಹೋದ್ರೆ 100 - 64 - y² - 6y - 9 ಸಮ 0 ಅಂತ ಸಿಗತ್ತೆ ನಮ್ಗೆ. ಸೊ ಇದೆಲ್ಲದನ್ನು ನಾವು ಸುಲಭ ಮಾಡಿದ್ರೆ 10ರಲ್ಲಿ 64 ಮತ್ತೆ 9ಅನ್ನ ಕಳೆದಾಗ 10ರಲ್ಲಿ 64 ಹೋದ್ರೆ 36, 36ರಿಂದ 9ಅನ್ನ ನಾವು ಮೈನಸ್ ಮಾಡಿದ್ರೆ 27 ಸಿಗತ್ತೆ. ಸೊ ಇದು -y² -6y -27 ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಸೊ ನಾನು ಈ ಇಡೀ ಸಮೀಕರಣಕ್ಕೆ ಮೈನಸ್ ಚಿಹ್ನೆಯಿಂದ ಗುಣಾಕಾರವನ್ನ ಮಾಡಿದಾಗ, ನಾನು ಮೈನಸ್ ಅನ್ನ ತೆಗೆದು ಹಾಕೋ ಸಲುವಾಗಿ ಗುಣಾಕಾರವನ್ನ ಮಾಡ್ತಾ ಇದ್ದೀನಿ. ಸೊ ಇದು 27 ಸಮ 0 ಅಂತ ಸಿಗತ್ತೆ. ಇಷ್ಟು ಸಿಕ್ಕ ಮೇಲೆ ಈಗ ನಾನು ಈ ಒಂದು ಸಮೀಕರಣವನ್ನ ಹೇಗೆ ಬಿಡಿಸಬಹುದು? ಎಸ್, ಇದನ್ನ ಮಧ್ಯಪದ ವಿಭಜಿಸುವ ಒಂದು ವಿಧಾನದಿಂದ ನಾನು ಇದನ್ನ ಬಿಡಿಸಬಹುದು. ಸೊ ನನಗೆ ಮಧ್ಯಪದ ವಿಭಜನೆ ಮಾಡೋದಿಕ್ಕೆ ನನ್ಗೇನೇನ್ ಬೇಕು, ಬಿ ಬೆಲೆ ಪಿ ಕ್ಯೂಗಳ ಮೊತ್ತ ಆಗಿರ್ಬೇಕು, ಹಾಗೆ ಎ ಸಿಯ ಬೆಲೆ ಪಿ ಕ್ಯೂವಿನ ಗುಣಲಬ್ಧ ಆಗಿರ್ಬೇಕು. ಆ ರೀತಿ ಎರಡು ಪಿ ಮತ್ತೆ ಕ್ಯೂ ಅನ್ನುವಂತಹ ಎರಡು ಹೊಸ ಸಂಖ್ಯೆಯನ್ನ ನಾನು ಕಂಡು ಹಿಡ್ಕೋಬೇಕು ಅಲ್ವಾ. ಸೊ ಇಲ್ಲಿ 6, ಬಿ ಬೆಲೆ 6 ಇದೆ, ಹಾಗೆ ಎ ಸಿ ಬೆಲೆ 27 ಇದೆ. ಸೊ ನನಗೆ ಗುಣಲಬ್ಧ 27 ಹಾಗೆ ಮೊತ್ತ 6 ಬರಬೇಕು. ಆ ರೀತಿಯಾಗಿ ನಾನು ಸಂಖ್ಯೆಗಳನ್ನ ಆಯ್ಕೆ ಮಾಡಿಕೊಂಡ್ರೆ ಇಲ್ಲಿ ಪ್ಲಸ್ ಇರತ್ತೆ, ನಂತರದಲ್ಲಿ ಇದು ಮೈನಸ್ ಆಗತ್ತೆ. ಇಲ್ಲಿ -27. ಇಲ್ಲಿ 100ರಿಂದ 64 ಮತ್ತೆ 9ಅನ್ನ ಕಳೆದಾಗ ನಮ್ಗೆ +27 ಸಿಕ್ಕಿರತ್ತೆ. ಸೊ ಯಾವಾಗ ಇಲ್ಲಿ ಮೈನಸ್ ಇಂದ ಗುಣಾಕಾರ ಮಾಡ್ತೀವೋ ಇಲ್ಲಿ ಮೈನಸ್ ಉಳ್ಕೊಂಡಿರತ್ತೆ. ಸೊ ಈಗ ನನ್ಗೆ -27 ಗುಣಲಬ್ಧ ಸಿಗ್ಬೇಕು. ಹಾಗೆ ಮೊತ್ತ +6 ಸಿಗೋ ರೀತಿಯಲ್ಲಿ ನಾನು ಸಂಖ್ಯೆಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು. ಸೊ ನಾನು -9 +9 ಮತ್ತೆ -3ರ ಗುಣಲಬ್ಧವನ್ನ ನೋಡಿದ್ರೆ 9 3 27,
ಪ್ಲಸ್ ಮತ್ತೆ ಮೈನಸ್ ಗುಣಾಕಾರ ಆದಾಗ ಮೈನಸ್ ಉಳ್ಕೊಳ್ಳುತ್ತೆ. ಹಾಗೆ ಈ ಎರಡು ಸಂಖ್ಯೆಗಳನ್ನ ಕೂಡಿದಾಗ +9 ಮತ್ತೆ -3 ಕೂಡಿದಾಗ ನನಗೆ +6 ಸಿಗತ್ತೆ. ದೊಡ್ಡ ಸಂಖ್ಯೆಯ ಚಿಹ್ನೆ ಉಳ್ಕೊಳ್ಳೋದ್ರಿಂದ +6 ಸಿಗತ್ತೆ. ಸೊ ಇದನ್ನ ನಾನು ಹೇಗೆ ಬಿಡಿಸಬಹುದು ಅಂತ ಅಂದ್ರೆ y² +6y ಅನ್ನ ನಾನು 9y - 3y - 27 0 ಅಂತ ಬರ್ಕೋಬಹುದು. ಇಲ್ಲಿ ಸಾಮಾನ್ಯ ಪದವನ್ನ ಹೊರಗಡೆ ತೆಗೆದಾಗ y ಸಾಮಾನ್ಯ ಪದ ಆಗಿರೋದ್ರಿಂದ ಅದನ್ನ ಹೊರಗಡೆ ತಗೊಂಡಾಗ y +9 ಉಳ್ಕೊಳ್ಳುತ್ತೆ. ಅದೇ ರೀತಿ ಇಲ್ಲಿ -3 ಸಾಮಾನ್ಯ ಪದವಾಗಿರೋದಕ್ಕೆ ಅದನ್ನ ಹೊರಗಡೆ ತಗೊಂಡಾಗ y +9 ಉಳ್ಕೊಳ್ಳುತ್ತೆ. ಸೊ yಗೆ ನಾನು y - 3 ಒಂದು ಬ್ರಾಕೆಟ್ ಆದ್ರೆ y +9 ಇನ್ನೊಂದು ಬ್ರಾಕೆಟ್ ಆಗಿರುತ್ತೆ. ಸೊ ಈ ಎರಡು ಸಮೀಕರಣಗಳನ್ನ 0ಗೆ ನಾವು ಸರಿದೂಗಿಸಿದಾಗ y ಬೆಲೆ ಒಂದು 3 ಸಿಗತ್ತೆ. ಹಾಗೆ y ಬೆಲೆ ಇನ್ನೊಂದು -9 ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ. ಆದ್ರೆ ದೂರ ಯಾವಾಗ್ಲೂ ಧನ ಒಂದು ಅಂಕಿ ಆಗಿರೋದ್ರಿಂದ ನಾವು ಈ ಒಂದು ಸಂಖ್ಯೆನ -9ನ್ನ ನಾವು ಲೆಕ್ಕಕ್ಕೆ ತಗೊಳ್ಳೋದು ಸರಿ ಆಗೋದೇ ಇರೋದ್ರಿಂದ ನಾವು y ಬೆಲೆಯನ್ನ ಧನ ಪೂರ್ಣಾಂಕವನ್ನ ನಾವು ತಗೊಂಡು ಹೇಳ್ಬೇಕು. ಸೊ y ಬೆಲೆ 3 ಮಾನಗಳು ಅನ್ನೋದನ್ನ ನೋಡ್ಬೇಕು.